ದರ್ಶನ್ಗೆ ಜಾಮೀನು ಸಿಗುತ್ತಾ? ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮತ್ತೆ ಜೈಲು ಪಾಲಾಗ್ತಾರಾ? ಜುಲೈ 22ಕ್ಕೆ ಕೊಲೆ ಆರೋಪಿ ದರ್ಶನ್ ಜಾಮೀನು ಭವಿಷ್ಯ. ಜುಲೈ 22ಕ್ಕೆ ದರ್ಶನ್ ಜಾಮೀನು ಕುರಿತು ಸುಪ್ರೀಂ ಆದೇಶವನ್ನು ಹೊರಡಿಸುತ್ತೆ. ದುಡಿ ವಿಚಾರಣೆ ವೇಳೆ ಜಸ್ಟಿಸ್ ಪರ್ದಿವಾಲಾ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಜಾಮೀನು ಭವಿಷ್ಯ ನಿರ್ಧಾರ ಆಗುತ್ತೆ. ದರ್ಶನ್ ಸೇರಿದಂತೆ 7 ಮಂದಿ ಜಾಮೀನನ್ನು ರದ್ದು ಕೋರಿರುವ ಸರ್ಕಾರ. ನೋಡಿ, ಸರ್ಕಾರ ಇಲ್ಲಿ ಬಹಳ ಪ್ರಮುಖವಾಗಿ ಗಮನಿಸಬೇಕಾದಂಥ ವಿಚಾರ. 7 ಆರೋಪಿಗಳ ಜಾಮೀನು ಭವಿಷ್ಯ ನಿರ್ಧಾರ ಆಗುತ್ತೆ. ದರ್ಶನ್ ಸೇರಿದಂತೆ 7 ಮಂದಿ ಜಾಮೀನು ರದ್ದು ಕೋರಿರುವ ಸರ್ಕಾರ. ಹೈಕೋರ್ಟ್ ಸೂಕ್ತ ವಿವೇಚನೆ ಬಳಸಿದಂತೆ ಕಾಣ್ತಾ ಇಲ್ಲ ಈ ಪ್ರಕರಣದಲ್ಲಿ. ಹೈಕೋರ್ಟ್ ಕೊಟ್ಟಿರುವಂಥ ಜಾಮೀನು ಅಲ್ವಾ, ಆ ಕಾರಣದಿಂದ ಇಂದಿನ ವಿಚಾರಣೆಯಲ್ಲಿ ಸುಪ್ರೀಂ ಕೋರ್ಟ್ ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕು. ವಿಚಾರಣೆ ವೇಳೆ ಜಸ್ಟಿಸ್ ಪರ್ದಿವಾಲಾ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಜಾಮೀನು ಯಾರು ಈ ಕೊಲೆ ಆರೋಪಿಗಳಿಗೆ ಸಿಕ್ತಲ್ಲ, ಇದನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿತು ಸರ್ಕಾರದ ಪರವಾದ ವಕೀಲರು. ಸದ್ಯಕ್ಕೆ ಈಗ ಜಾಮೀನು ಅರ್ಜಿ ವಿಚಾರಣೆ ನಡೆದು ಅದರಲ್ಲಿ ಭಾಳ ಪ್ರಮುಖವಾಗಿ ಹೈಕೋರ್ಟ್ ಸೂಕ್ತವಾಗಿ ಇವರಿಗೆ ಜಾಮೀನು ಕೊಡೋ ವಿಚಾರದಲ್ಲಿ ಸರಿಯಾಗಿ ಗಮನಿಸಿಲ್ಲ ಅನ್ನೋದನ್ನೆಲ್ಲ ಸುಪ್ರೀಂ ಕೋರ್ಟ್ಗೆ ಇವರು ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಸದ್ಯಕ್ಕೆ ಈ ಪ್ರಕರಣದಲ್ಲಿ ಮತ್ತೆ ದರ್ಶನ್ಗೆ ಅವರ ಪಾಟಾಲಂಗೆ ಸಂಕಷ್ಟ ಎದುರಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಜುಲೈ 22ನೇ ತಾರೀಕಿಗೆ ದರ್ಶನ್ ಜಾಮೀನು ಭವಿಷ್ಯ ನಿರ್ಧಾರ ಆಗುತ್ತೆ ಸುಪ್ರೀಂ ಕೋರ್ಟ್ನಲ್ಲಿ. ಹೈಕೋರ್ಟ್ ಆದೇಶವನ್ನು ಹೊರಡಿಸಿದ ರೀತಿ ಗಮನಿಸಿದ್ದೀರಾ? ಈ ಬಗ್ಗೆ ನೀವೇನು ಹೇಳ್ತೀರಾ ಎಂದು ಪ್ರಶ್ನಿಸಿದ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ. ದರ್ಶನ್ ಪರ ವಕೀಲ ಕಪಿಲ್ ಸಿಬಲ್ಗೆ ಸುಪ್ರೀಂ ಪ್ರಶ್ನೆಯನ್ನು ಮಾಡುತ್ತೆ. ಹೈಕೋರ್ಟ್ ಆದೇಶದ ವಿಚಾರ ಬದಿಗಿಡಿ ಅಂತೇಳಿ ಸಿಬಲ್ ಹೇಳ್ತಾರೆ. ಸಾಕ್ಷಿಗಳ 161, 164 ಹೇಳಿಕೆಗಳು, 164 ಮತ್ತು 161 ಹೇಳಿಕೆಯನ್ನು ಗಮನಿಸಿದ ಸಿಬಲ್. ಅಂದರೆ ಸುಪ್ರೀಂ ಕೋರ್ಟ್ನಲ್ಲಿ ವಾದ ಪ್ರತಿವಾದಗಳು ಹೆಂಗಿತ್ತು ಅಂತ ನಾವು ವಿಚಾರ ಮಾಡಿದಾಗ ಹೈಕೋರ್ಟ್ನ ಆದೇಶವನ್ನು ಪಕ್ಕಕ್ಕಿಡಿ, ಏನಾಗಿದೆ ಏನು ಎತ್ತ ಅನ್ನೋದ್ರ ಬಗ್ಗೆ ಇಲ್ಲಿ ವಿಚಾರ ಮಾಡಿ ಅನ್ನೋದನ್ನ ಇಲ್ಲಿ ದರ್ಶನ್ ಪರವಾದ ವಕೀಲರು ನ್ಯಾಯಮೂರ್ತಿಗಳಿಗೆ ಮನವರಿಕೆ ಮಾಡಿಕೊಡೋ ಪ್ರಯತ್ನವನ್ನು ಮಾಡ್ತಾರೆ. ಜುಲೈ 22ನೇ ತಾರೀಕಿಗೆ ಆದೇಶವನ್ನು ಕಾಯ್ದಿರಿಸಿದೆ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ, ಸುಪ್ರೀಂ ಕೋರ್ಟ್ನ ಪೀಠ. ಆರೋಪಿ ದರ್ಶನ್ ಪ್ರಮುಖ ಸಾಕ್ಷಿ ಜೊತೆಯಲ್ಲಿ ವೇದಿಕೆಯಲ್ಲಿದ್ದರು. ಆರೋಪಿಯ ಈ ನಡೆ ಕಳವಳಕಾರಿಯಾಗಿದೆ. ಸರ್ಕಾರದ ಪರ ವಕೀಲ ಸಿದ್ಧಾರ್ಥ ಲೂತ್ರಾ ವಾದ ಮಾಡ್ತಾರೆ. ವೇದಿಕೆಯನ್ನು ಹಂಚಿಕೊಂಡಿದ್ರು. ಆ ಉಳಿದಂಥ ಯಾರು ಸಾಕ್ಷಿಗಳ ಜೊತೆಯಲ್ಲಿ ವೇದಿಕೆಯಲ್ಲಿದ್ದರು ಆರೋಪಿಯ ಈ ನಡೆ ಕಳವಳಕಾರಿಯಾಗಿದೆ. ಸರ್ಕಾರದ ಪರವಾಗಿ ವಕೀಲ ಸಿದ್ಧಾರ್ಥ ಲೂತ್ರಾ ವಾದ ಮಾಡ್ತಾರೆ. ಅಂದರೆ ಸಾಕ್ಷಿಗಳನ್ನು ಇವರು ತಿರುಚಬಹುದು ಅಥವಾ ಸಾಕ್ಷಿ ನಾಶ ಮಾಡಬಹುದು, ಅವರನ್ನು ಎದುರಿಸ್ಬೋದು, ಬೆದರಿಸ್ಬೋದು ಅನ್ನೋದು. ಪ್ರಮುಖ ಸಾಕ್ಷಿ ಅಲ್ಲ, ವೇದಿಕೆಯಲ್ಲಿದ್ದವನು ಪ್ರಮುಖ ಸಾಕ್ಷಿ ಅಲ್ಲ, ಸಿಬಲ್ ಹೇಳ್ತಾರೆ. ಅದಕ್ಕೆ ಪ್ರಮುಖ ಸಾಕ್ಷಿ ಎಂಬುವರ ಅರ್ಥ ಏನು ಅಂತ ನಮಗೆ ಗೊತ್ತಿಲ್ಲ. ಸರ್ಕಾರದ ಪರ ವಕೀಲ ಸಿದ್ಧಾರ್ಥ ಲೂತ್ರಾ ಪ್ರತಿವಾದವನ್ನು ಮಾಡ್ತಾರೆ. ಒಟ್ಟಾರೆ ಈ ಪ್ರಕರಣ ಹಳ್ಳ ಹಿಡಿಲಿಕ್ಕೆ ಬಿಡಬಾರ್ದು ಅನ್ನೋದು ಸರ್ಕಾರದ ಪರವಾದ ವಕೀಲರು ವಾದ ಆಗಿತ್ತು. ಆದರೆ ಅವನು ಸಾಕ್ಷಿಯೇ ಅಲ್ಲ ಅನ್ನೋದು ಕಪಿಲ್ ಸಿಬಲ್, ದರ್ಶನ್ ಪರವಾದ ವಕೀಲರು, ಸಿದ್ಧಾರ್ಥ ಲೂತ್ರಾ ಸರ್ಕಾರದ ಪರ ವಕೀಲರು ವಾದವನ್ನು ಮಂಡಿಸ್ತಾ ಇದ್ದಾರೆ. ಸದ್ಯಕ್ಕೆ ದರ್ಶನ್ಗಂತೂ ಈ ಪ್ರಕರಣದಲ್ಲಿ ಒಂದು ವೇಳೆ ಜಾಮೀನೇನಾದರೂ ಸುಪ್ರೀಂ ಕೋರ್ಟ್ನಲ್ಲಿ ರದ್ದಾಯಿತು ಅಂತ ಹೇಳಿದ್ರೆ ಮತ್ತದೇ ಸಂಕಷ್ಟ, ಮತ್ತದೇ ಹೆಣಗಾಟ ಎದುರಿಸಬೇಕಾಗತ್ತೆ ನಟ ದರ್ಶನ್. ಸದ್ಯ ಥೈಲ್ಯಾಂಡ್ ಪ್ರವಾಸದಲ್ಲಿರುವ ಆರೋಪಿ ದರ್ಶನ್, ಪುಕೆಟ್ನಲ್ಲಿ ಜಾಲಿ ಆಗಿರುವ ನಟ ದರ್ಶನ್. ಸುಪ್ರೀಂ ಕೋರ್ಟ್ ಅಭಿಪ್ರಾಯದ ಬೆನ್ನಲ್ಲೇ ಆತಂಕ ದರ್ಶನ್ಗೆ ಎದುರಾಗಿದೆ. ಮುಂದಿನ ಮಂಗಳವಾರ ದರ್ಶನ್ಗೆ ಅತಿ ಮಹತ್ವದ ದಿನ. 22ನೇ ತಾರೀಕು ಮುಂದಿನ ಮಂಗಳವಾರ ಮಹತ್ವದ ದಿನ. ಜಾಮೀನು ಏನಾದರೂ ರದ್ದಾಯಿತು ಅಂಥೇಳಿ ಆದರೆ ದರ್ಶನ್ಗೆ ಮತ್ತೆ ಸಂಕಷ್ಟ ಎದುರಾಗುತ್ತೆ. ಜುಲೈ 22ಕ್ಕೆ ವಿಚಾರಣೆಯನ್ನು ಮುಂದೂಡಿಕೆ ಮಾಡಿ ಸುಪ್ರೀಂ ಕೋರ್ಟ್ ಈಗ ಸೂಚಿಸಿದೆ. ದರ್ಶನ್ಗೆ ಜಾಮೀನು ಪ್ರಶ್ನಿಸಿ ಸರ್ಕಾರದ ಮೇಲ್ಮನವಿ ಏನಿತ್ತಲ್ಲ, ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ವಿಚಾರಣೆ ನಡೆಸಿ ಜಾಮೀನು ಯಾಕೆ ನಾವು ಕೊಡಬಾರ್ದು ಅನ್ನೋದನ್ನು ಇಲ್ಲಿ ಸ್ಪಷ್ಟವಾಗಿ ನ್ಯಾಯಮೂರ್ತಿಗಳಿಗೆ ತಿಳಿಸಿದ್ದಾರೆ. ಅಥವಾ ಸಿದ್ಧಾರ್ಥ ಲೂತ್ರಾ ಸರ್ಕಾರದ ಪರವಾದ ವಕೀಲರು ಮನವರಿಕೆ ಮಾಡಿಕೊಟ್ಟಿದ್ದಾರೆ ನ್ಯಾಯಮೂರ್ತಿಗಳಿಗೆ. ಆದರೆ ಕಪಿಲ್ ಸಿಬಲ್ ಹೇಳ್ತಾ ಇದ್ದಾರೆ, ನೋಡಿ ಸಾಕ್ಷಿ ನಾಶ ಏನೂ ಇಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ದರ್ಶನ್ ಶೂಟಿಂಗ್ ಸಂಬಂಧ ಥೈಲ್ಯಾಂಡ್ನಲ್ಲಿದ್ದಾರೆ. ಅಲ್ಲಿ ಫುಲ್ ಜಾಲಿ ಮೂಡ್ನಲ್ಲಿದ್ದಾರೆ ದರ್ಶನ್. ಶೂಟಿಂಗ್ ಸಂಬಂಧ ಅಲ್ಲಿ ಹೋಗಿದ್ರಲ್ಲ, ಅಲ್ಲಿ ದರ್ಶನ್ ಈಗ ಎಲ್ಲರ ಜೊತೆಯಲ್ಲಿ ಫೋಟೋ ಕ್ಲಿಕ್ಕಿಸ್ಕೊಂಡಿರುವಂಥ ದೃಶ್ಯ ತಾವು ನೋಡ್ತಾ ಇದ್ದೀರಲ್ಲ. ಥೈಲ್ಯಾಂಡ್ನಲ್ಲಿ ಡೆವಿಲ್ ಸಾಂಗ್ ಶೂಟಿಂಗ್ ನಡೀತಾ ಇದೆ. ಅದರಲ್ಲಿ ದರ್ಶನ್ ಅಲ್ಲಿದ್ದು ಅಲ್ಲಿ ಎಲ್ಲರ ಜೊತೆಯಲ್ಲಿ ಫೋಟೋ ಎಲ್ಲ ತೆಗೆದು ಫುಲ್ ಜಾಲಿ ಮೂಡ್ನಲ್ಲಿರೋದನ್ನು ಗಮನಿಸ್ತಾ ಇದ್ದೀರಿ. ಆದರೆ ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತಾದಂಥ ವಿಚಾರಣೆ ಇತ್ತಲ್ಲ, ಇವತ್ತಾದಂಥ ಹಿಯರಿಂಗ್,
ಇದು ಎಲ್ಲ ಒಂದು ಕಡೆಯಲ್ಲಿ ದರ್ಶನ್ಗೆ ಈಗ ಡಬ ಶುರುವಾಗಿದೆ. 22ನೇ ತಾರೀಕು ಏನಾಗುತ್ತಪ್ಪ ಅನ್ನೋ ಆತಂಕ ಅಂತೂ ದರ್ಶನ್ಗಿದೆ. ದರ್ಶನ್ ಥೈಲ್ಯಾಂಡ್ನಲ್ಲಿದ್ದಾರೆ, ಶೂಟಿಂಗ್ ಸಂಬಂಧ ಅವರು ಅಲ್ಲಿ ಹೋಗಿದ್ದಾರೆ. ದರ್ಶನ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಇವತ್ತು ಸುಪ್ರೀಂ ಕೋರ್ಟ್ನ ವಿಚಾರಣೆ ಇತ್ತು. ಅದರಲ್ಲಿ ಸರ್ಕಾರದ ಪರ ವಕೀಲರು ಇವರಿಗೆ ಜಾಮೀನು ಕೊಡಬಾರ್ದು, ಹೈಕೋರ್ಟ್ನಲ್ಲಿ ಜಾಮೀನು ಕೊಟ್ಟಿರೋದು ಸೂಕ್ತ ಅಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಿದ್ರು. ಇವತ್ತು ವಿಚಾರಣೆ ಇತ್ತು. ಆ ವಿಚಾರಣೆಯನ್ನು ಇವತ್ತು ನ್ಯಾಯಪೀಠ ಮಾಡಿದೆ. 22ನೇ ತಾರೀಕಿಗೆ ಜಾಮೀನು ಭವಿಷ್ಯ ನಾವು ನಿರ್ಧಾರ ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ. ಸದ್ಯಕ್ಕೆ ದರ್ಶನ್ಗೆ ಥೈಲ್ಯಾಂಡ್ನಲ್ಲಿದ್ದರೂ ಕೂಡ ಖುಷಿಯಾಗಿದ್ದರೂ ಕೂಡ ಡವ ಶುರುವಾಗಿದೆ. ಕೊಲೆ ಆರೋಪಿ ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ಗೆ ಜಾಮೀನು ಸಿಗುತ್ತಾ? ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮತ್ತೆ ಜೈಲು ಪಾಲಾಗ್ತಾರಾ? ಜುಲೈ 22ಕ್ಕೆ ಕೊಲೆ ಆರೋಪಿ ದರ್ಶನ್ ಜಾಮೀನು ಭವಿಷ್ಯ. ಜುಲೈ 22ಕ್ಕೆ ದರ್ಶನ್ ಜಾಮೀನು ಕುರಿತು ಸುಪ್ರೀಂ ಆದೇಶವನ್ನು ಹೊರಡಿಸುತ್ತೆ. ದುಡಿ ವಿಚಾರಣೆ ವೇಳೆ ಜಸ್ಟಿಸ್ ಪರ್ದಿವಾಲಾ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಜಾಮೀನು ಭವಿಷ್ಯ ನಿರ್ಧಾರ ಆಗುತ್ತೆ. ದರ್ಶನ್ ಸೇರಿದಂತೆ 7 ಮಂದಿ ಜಾಮೀನನ್ನು ರದ್ದು ಕೋರಿರುವ ಸರ್ಕಾರ. ನೋಡಿ, ಸರ್ಕಾರ ಇಲ್ಲಿ ಬಹಳ ಪ್ರಮುಖವಾಗಿ ಗಮನಿಸಬೇಕಾದಂಥ ವಿಚಾರ, 7 ಆರೋಪಿಗಳ ಜಾಮೀನು ಭವಿಷ್ಯ ನಿರ್ಧಾರ ಆಗುತ್ತೆ. ದರ್ಶನ್ ಸೇರಿದಂತೆ 7 ಮಂದಿ ಜಾಮೀನು ರದ್ದು ಕೋರಿರುವ ಸರ್ಕಾರ. ಹೈಕೋರ್ಟ್ ಸೂಕ್ತ ವಿವೇಚನೆ ಬಳಸಿದಂತೆ ಕಾಣ್ತಾ ಇಲ್ಲ ಈ ಪ್ರಕರಣದಲ್ಲಿ. ಹೈಕೋರ್ಟ್ ಕೊಟ್ಟಿರುವಂಥ ಜಾಮೀನು ಅಲ್ವಾ, ಆ ಕಾರಣದಿಂದ ಇಂದಿನ ವಿಚಾರಣೆಯಲ್ಲಿ ಸುಪ್ರೀಂ ಕೋರ್ಟ್ ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕು. ವಿಚಾರಣೆ ವೇಳೆ ಜಸ್ಟಿಸ್ ಪರ್ದಿವಾಲಾ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಜಾಮೀನು ಯಾರು ಈ ಕೊಲೆ ಆರೋಪಿಗಳಿಗೆ ಸಿಕ್ತಲ್ಲ, ಇದನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿತು ಸರ್ಕಾರದ ಪರವಾದ ವಕೀಲರು. ಸದ್ಯಕ್ಕೆ ಈಗ ಜಾಮೀನು ಅರ್ಜಿ ವಿಚಾರಣೆ ನಡೆದು ಅದರಲ್ಲಿ ಭಾಳ ಪ್ರಮುಖವಾಗಿ ಹೈಕೋರ್ಟ್ ಸೂಕ್ತವಾಗಿ ಇವರಿಗೆ ಜಾಮೀನು ಕೊಡೋ ವಿಚಾರದಲ್ಲಿ ಸರಿಯಾಗಿ ಗಮನಿಸಿಲ್ಲ ಅನ್ನೋದನ್ನೆಲ್ಲ ಸುಪ್ರೀಂ ಕೋರ್ಟ್ಗೆ ಇವರು ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಸದ್ಯಕ್ಕೆ ಈ ಪ್ರಕರಣದಲ್ಲಿ ಮತ್ತೆ ದರ್ಶನ್ಗೆ ಅವರ ಪಾಟಾಲಂಗೆ ಸಂಕಷ್ಟ ಎದುರಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಜುಲೈ 22ನೇ ತಾರೀಕಿಗೆ ದರ್ಶನ್ ಜಾಮೀನು ಭವಿಷ್ಯ ನಿರ್ಧಾರ ಆಗುತ್ತೆ ಸುಪ್ರೀಂ ಕೋರ್ಟ್ನಲ್ಲಿ. ಹೈಕೋರ್ಟ್ ಆದೇಶವನ್ನು ಹೊರಡಿಸಿದ ರೀತಿ ಗಮನಿಸಿದ್ದೀರಾ? ಈ ಬಗ್ಗೆ ನೀವೇನು ಹೇಳ್ತೀರಾ ಎಂದು ಪ್ರಶ್ನಿಸಿದ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ. ದರ್ಶನ್ ಪರ ವಕೀಲ ಕಪಿಲ್ ಸಿಬಲ್ಗೆ ಸುಪ್ರೀಂ ಪ್ರಶ್ನೆಯನ್ನು ಮಾಡುತ್ತೆ. ಹೈಕೋರ್ಟ್ ಆದೇಶದ ವಿಚಾರ ಬದಿಗಿಡಿ ಅಂತೇಳಿ ಸಿಬಲ್ ಹೇಳ್ತಾರೆ. ಸಾಕ್ಷಿಗಳ 161, 164 ಹೇಳಿಕೆಗಳು, 164 ಮತ್ತು 161 ಹೇಳಿಕೆಯನ್ನು ಗಮನಿಸಿದ ಸಿಬಲ್. ಅಂದರೆ ಸುಪ್ರೀಂ ಕೋರ್ಟ್ನಲ್ಲಿ ವಾದ ಪ್ರತಿವಾದಗಳು ಹೆಂಗಿತ್ತು ಅಂತ ನಾವು ವಿಚಾರ ಮಾಡಿದಾಗ ಹೈಕೋರ್ಟ್ನ ಆದೇಶವನ್ನು ಪಕ್ಕಕ್ಕಿಡಿ, ಏನಾಗಿದೆ ಏನು ಎತ್ತ ಅನ್ನೋದ್ರ ಬಗ್ಗೆ ಇಲ್ಲಿ ವಿಚಾರ ಮಾಡಿ ಅನ್ನೋದನ್ನ ಇಲ್ಲಿ ದರ್ಶನ್ ಪರವಾದ ವಕೀಲರು ನ್ಯಾಯಮೂರ್ತಿಗಳಿಗೆ ಮನವರಿಕೆ ಮಾಡಿಕೊಡೋ ಪ್ರಯತ್ನವನ್ನು ಮಾಡ್ತಾರೆ. ಜುಲೈ 22ನೇ ತಾರೀಕಿಗೆ ಆದೇಶವನ್ನು ಕಾಯ್ದಿರಿಸಿದೆ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ, ಸುಪ್ರೀಂ ಕೋರ್ಟ್ನ ಪೀಠ. ಆರೋಪಿ ದರ್ಶನ್ ಪ್ರಮುಖ ಸಾಕ್ಷಿ ಜೊತೆಯಲ್ಲಿ ವೇದಿಕೆಯಲ್ಲಿದ್ದರು. ಆರೋಪಿಯ ಈ ನಡೆ ಕಳವಳಕಾರಿಯಾಗಿದೆ. ಸರ್ಕಾರದ ಪರ ವಕೀಲ ಸಿದ್ಧಾರ್ಥ ಲೂತ್ರಾ ವಾದ ಮಾಡ್ತಾರೆ. ವೇದಿಕೆಯನ್ನು ಹಂಚಿಕೊಂಡಿದ್ರು. ಆ ಉಳಿದಂಥ ಯಾರು ಸಾಕ್ಷಿಗಳ ಜೊತೆಯಲ್ಲಿ ವೇದಿಕೆಯಲ್ಲಿದ್ದರು ಆರೋಪಿಯ ಈ ನಡೆ ಕಳವಳಕಾರಿಯಾಗಿದೆ. ಸರ್ಕಾರದ ಪರವಾಗಿ ವಕೀಲ ಸಿದ್ಧಾರ್ಥ ಲೂತ್ರಾ ವಾದ ಮಾಡ್ತಾರೆ. ಅಂದರೆ ಸಾಕ್ಷಿಗಳನ್ನು ಇವರು ತಿರುಚಬಹುದು ಅಥವಾ ಸಾಕ್ಷಿ ನಾಶ ಮಾಡಬಹುದು, ಅವರನ್ನು ಎದುರಿಸ್ಬೋದು, ಬೆದರಿಸ್ಬೋದು ಅನ್ನೋದು. ಪ್ರಮುಖ ಸಾಕ್ಷಿ ಅಲ್ಲ, ವೇದಿಕೆಯಲ್ಲಿದ್ದವನು ಪ್ರಮುಖ ಸಾಕ್ಷಿ ಅಲ್ಲ, ಸಿಬಲ್ ಹೇಳ್ತಾರೆ. ಅದಕ್ಕೆ ಪ್ರಮುಖ ಸಾಕ್ಷಿ ಎಂಬುವರ ಅರ್ಥ ಏನು ಅಂತ ನಮಗೆ ಗೊತ್ತಿಲ್ಲ. ಸರ್ಕಾರದ ಪರ ವಕೀಲ ಸಿದ್ಧಾರ್ಥ ಲೂತ್ರಾ ಪ್ರತಿವಾದವನ್ನು ಮಾಡ್ತಾರೆ. ಒಟ್ಟಾರೆ ಈ ಪ್ರಕರಣ ಹಳ್ಳ ಹಿಡಿಲಿಕ್ಕೆ ಬಿಡಬಾರ್ದು ಅನ್ನೋದು ಸರ್ಕಾರದ ಪರವಾದ ವಕೀಲರು ವಾದ ಆಗಿತ್ತು. ಆದರೆ ಅವನು ಸಾಕ್ಷಿಯೇ ಅಲ್ಲ ಅನ್ನೋದು ಕಪಿಲ್ ಸಿಬಲ್, ದರ್ಶನ್ ಪರವಾದ ವಕೀಲರು, ಸಿದ್ಧಾರ್ಥ ಲೂತ್ರಾ ಸರ್ಕಾರದ ಪರ ವಕೀಲರು ವಾದವನ್ನು ಮಂಡಿಸ್ತಾ ಇದ್ದಾರೆ. ಸದ್ಯಕ್ಕೆ ದರ್ಶನ್ಗಂತೂ ಈ ಪ್ರಕರಣದಲ್ಲಿ ಒಂದು ವೇಳೆ ಜಾಮೀನೇನಾದರೂ ಸುಪ್ರೀಂ ಕೋರ್ಟ್ನಲ್ಲಿ ರದ್ದಾಯಿತು ಅಂತ ಹೇಳಿದ್ರೆ ಮತ್ತದೇ ಸಂಕಷ್ಟ, ಮತ್ತದೇ ಹೆಣಗಾಟ ಎದುರಿಸಬೇಕಾಗತ್ತೆ ನಟ ದರ್ಶನ್. ಸದ್ಯ ಥೈಲ್ಯಾಂಡ್ ಪ್ರವಾಸದಲ್ಲಿರುವ ಆರೋಪಿ ದರ್ಶನ್, ಪುಕೆಟ್ನಲ್ಲಿ ಜಾಲಿ ಆಗಿರುವ ನಟ ದರ್ಶನ್. ಸುಪ್ರೀಂ ಕೋರ್ಟ್ ಅಭಿಪ್ರಾಯದ ಬೆನ್ನಲ್ಲೇ ಆತಂಕ ದರ್ಶನ್ಗೆ ಎದುರಾಗಿದೆ. ಮುಂದಿನ ಮಂಗಳವಾರ ದರ್ಶನ್ಗೆ ಅತಿ ಮಹತ್ವದ ದಿನ. 22ನೇ ತಾರೀಕು ಮುಂದಿನ ಮಂಗಳವಾರ ಮಹತ್ವದ ದಿನ. ಜಾಮೀನೇನಾದರೂ ರದ್ದಾಯಿತು ಅಂಥೇಳಿ ಆದರೆ ದರ್ಶನ್ಗೆ ಮತ್ತೆ ಸಂಕಷ್ಟ ಎದುರಾಗುತ್ತೆ. ಜುಲೈ 22ಕ್ಕೆ ವಿಚಾರಣೆಯನ್ನು ಮುಂದೂಡಿಕೆ ಮಾಡಿ ಸುಪ್ರೀಂ ಕೋರ್ಟ್ ಈಗ ಸೂಚಿಸಿದೆ. ದರ್ಶನ್ಗೆ ಜಾಮೀನು ಪ್ರಶ್ನಿಸಿ ಸರ್ಕಾರದ
ಮೇಲ್ಮನವಿ ಏನಿತ್ತಲ್ಲ ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ವಿಚಾರಣೆ ನಡೆಸಿ ಜಾಮೀನು ಯಾಕೆ ನಾವು ಕೊಡಬಾರ್ದು ಅನ್ನೋದನ್ನು ಇಲ್ಲಿ ಸ್ಪಷ್ಟವಾಗಿ ನ್ಯಾಯಮೂರ್ತಿಗಳಿಗೆ ತಿಳಿಸಿದ್ದಾರೆ. ಅಥವಾ ಸಿದ್ಧಾರ್ಥ ಲೂತ್ರಾ ಸರ್ಕಾರದ ಪರವಾದ ವಕೀಲರು ಮನವರಿಕೆ ಮಾಡಿಕೊಟ್ಟಿದ್ದಾರೆ ನ್ಯಾಯಮೂರ್ತಿಗಳಿಗೆ. ಆದರೆ ಕಪಿಲ್ ಸಿಬಲ್ ಹೇಳ್ತಾ ಇದ್ದಾರೆ ನೋಡಿ ಸಾಕ್ಷಿನಾಶ ಏನೂ ಇಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ದರ್ಶನ್ ಶೂಟಿಂಗ್ ಸಂಬಂಧ ಥೈಲ್ಯಾಂಡ್ನಲ್ಲಿದ್ದಾರೆ. ಅಲ್ಲಿ ಫುಲ್ ಜಾಲಿ ಮೂಡ್ನಲ್ಲಿದ್ದಾರೆ ದರ್ಶನ್. ಶೂಟಿಂಗ್ ಸಂಬಂಧ ಅಲ್ಲಿ ಹೋಗಿದ್ರಲ್ಲ, ಅಲ್ಲಿ ದರ್ಶನ್ ಈಗ ಎಲ್ಲರ ಜೊತೆಯಲ್ಲಿ ಫೋಟೋ ಕ್ಲಿಕ್ಕಿಸ್ಕೊಂಡಿರುವಂಥ ದೃಶ್ಯ ತಾವು ನೋಡ್ತಾ ಇದ್ದೀರಲ್ಲ. ಥೈಲ್ಯಾಂಡ್ನಲ್ಲಿ ಡೆವಿಲ್ ಸಾಂಗ್ ಶೂಟಿಂಗ್ ನಡೀತಾ ಇದೆ. ಅದರಲ್ಲಿ ದರ್ಶನ್ ಅಲ್ಲಿದ್ದು ಅಲ್ಲಿ ಎಲ್ಲರ ಜೊತೆಲಿ ಫೋಟೋ ಎಲ್ಲ ತೆಗೆದು ಫುಲ್ ಜಾಲಿ ಮೂಡ್ನಲ್ಲಿರೋದನ್ನು ಗಮನಿಸ್ತಾ ಇದ್ದೀರಿ. ಆದರೆ ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತಾದಂಥ ವಿಚಾರಣೆ ಇತ್ತಲ್ಲ, ಇವತ್ತಾದಂಥ ಹಿಯರಿಂಗ್, ಇದು ಎಲ್ಲ ಒಂದು ಕಡೆಯಲ್ಲಿ ದರ್ಶನ್ಗೆ ಈಗ ಡಬ ಶುರುವಾಗಿದೆ. 22ನೇ ತಾರೀಕು ಏನಾಗುತ್ತಪ್ಪ ಅನ್ನೋ ಆತಂಕ ಅಂತೂ ದರ್ಶನ್ಗಿದೆ. ದರ್ಶನ್ ಥೈಲ್ಯಾಂಡ್ನಲ್ಲಿದ್ದಾರೆ. ಶೂಟಿಂಗ್ ಸಂಬಂಧ ಅವರು ಅಲ್ಲಿ ಹೋಗಿದ್ದಾರೆ. ದರ್ಶನ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಇವತ್ತು ಸುಪ್ರೀಂ ಕೋರ್ಟ್ನ ವಿಚಾರಣೆ ಇತ್ತು. ಅದರಲ್ಲಿ ಸರ್ಕಾರದ ಪರ ವಕೀಲರು ಇವರಿಗೆ ಜಾಮೀನು ಕೊಡಬಾರ್ದು, ಹೈಕೋರ್ಟ್ನಲ್ಲಿ ಜಾಮೀನು ಕೊಟ್ಟಿರೋದು ಸೂಕ್ತ ಅಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಿದ್ರು. ಇವತ್ತು ವಿಚಾರಣೆ ಇತ್ತು. ಆ ವಿಚಾರಣೆಯನ್ನು ಇವತ್ತು ನ್ಯಾಯಪೀಠ ಮಾಡಿದೆ. 22ನೇ ತಾರೀಕಿಗೆ ಜಾಮೀನು ಭವಿಷ್ಯ ನಾವು ನಿರ್ಧಾರ ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ. ಸದ್ಯಕ್ಕೆ ದರ್ಶನ್ಗೆ